ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಹಾಗೆಯೇ ಇವತ್ತು ನೀವು ನೋಡ್ತಾ ಇರ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಪ್ರತಿಯೊಂದೂ ಇವತ್ತು ಫ್ರೆಶ್ ಆಗಿದೆ. ಹಾಗೆಯೇ ರೇಟ್ ಕೂಡ ಚೆನ್ನಾಗೇ ನಡೀತಾ ಇದೆ ಇವತ್ತು ಮಾರ್ಕೆಟ್ನಲ್ಲಿ. ಈರುಳ್ಳಿ ರೇಟು ನಿಮಗೆ ಗೊತ್ತಿರೋಂತೆ 22 ರೂಪಾಯಿ ತನಕನೂ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಿತ್ತು. ಸೇಮ್ ರೇಟೇ ಇವತ್ತು ನಡೀತಿದೆ. ಹಾಗೆಯೇ ಶುಂಠಿ ರೇಟ್ ಕೂಡ ಚೆನ್ನಾಗೇ ನಡೀತಾ ಇದೆ. ಅದರ ಜೊತೆಗೆ ಆಲೂಗಡ್ಡೆ ರೇಟ್ ಅಂತೂ ಸಿಕ್ಕಾಪಟ್ಟೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 27/10/2025 ಸೋಮವಾರ. ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೇನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ನೋಡಬಹುದು ಆಲೂಗಡ್ಡೆ ಸ್ಟಾರ್ಟಿಂಗ್ ರೇಟೇನೆ 20 ರೂಪಾಯಿಂದ ಶುರು ಆಗ್ತಾ ಇದೆ. ಒಂದು ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ನೋಡಬಹುದು 20 ರೂಪಾಯಿಂದ ಶುರು ಆಗ್ತಾ ಇದೆ ಆಲೂಗಡ್ಡೆ ರೇಟು. ಇದು ನೋಡಬಹುದು ಪೆಪ್ಸಿ ಆಲೂಗಡ್ಡೆ ಫ್ರೆಶ್ ಆಗಿದೆ. ಹಾಗೆ ಅದ್ರ ಜೊತೆಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವತ್ತಿನ ದಿನ ಈ ರೇಟು ನಡೀತಾ ಇದೆ. ಇವತ್ತು ಸೋಮವಾರ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ನೋಡಬಹುದು ನೀವು. ಇದು ಕೂಡ 20 ರೂಪಾಯಿಗೆ 1 kg ಸಿಗ್ತಾ ಇದೆ. ಒಂದು ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಇದು ಕೂಡ ಪೆಪ್ಸಿ ಆಲೂಗಡ್ಡೆ ನೋಡಬಹುದು. ನೋಡಿಕೊಂಡು ಇವತ್ತಿನ ಆಲೂಗಡ್ಡೆನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ರೈತರು ಯಾರೆಲ್ಲ ಆಲೂಗಡ್ಡೆ ಬೆಳೆದಿದ್ದೀರಲ್ವ, ಪೆಪ್ಸಿ ಆಲೂಗಡ್ಡೆಗೆ ಏನು ರೇಟ್ ನಡೀತಿದೆ ಮಾರ್ಕೆಟ್ನಲ್ಲಿ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಿರೋದು 24 ರೂಪಾಯಿ 1 kg, 1 ಕ್ವಿಂಟಲ್ಗೆ 2400 ರೂಪಾಯಿ. ಅದೇ ನಿಮಗೆ ಬೇರೆ ಟೈಮಲ್ಲಿ ಆಗಿದ್ದರೆ ನಿಮಗೆ 15 ರೂಪಾಯಿ 13 ರೂಪಾಯಿಂದನೂ ಆಲೂಗಡ್ಡೆ ರೇಟ್ ಶುರು ಆಗ್ತಾ ಇತ್ತು. 10 ರೂಪಾಯಿಂದನೂ ಆಲೂಗಡ್ಡೆ ರೇಟ್ ಶುರು ಆಗ್ತಾ ಇತ್ತು. ಆದರೆ ಇವಾಗ ಸ್ಟಾರ್ಟಿಂಗ್ ರೇಟೇನೆ 20 ರೂಪಾಯಿಂದ ಶುರು ಆಗ್ತಾ ಇದೆ ಆಲೂಗಡ್ಡೆಗೆ. ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇದು ನೋಡ್ಬೋದು 28 ರೂಪಾಯಿ ಇದೆ 1 kg, 1 ಕ್ವಿಂಟಲ್ಗೆ 2800 ರೂಪಾಯಿ ಆಗುತ್ತೆ. ಇದೇ ನಿಮಗೆ ಬೇರೆ ಟೈಮಲ್ಲಿ ನಿಮಗೆ 15 ರೂಪಾಯಿ 16 ರೂಪಾಯಿ ಈ ಆಲೂಗಡ್ಡೆಗೆ ಸಿಗ್ತಾ ಇತ್ತು. ನೋಡಬಹುದು ಬಿಗ್ ಸೈಜಲ್ಲಿ ಇದೆ ಆಲೂಗಡ್ಡೆ, ಆದರೆ 28 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. ಇದು 29 ರೂಪಾಯಿಗೆ 1 kg ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2900 ರೂಪಾಯಿ ಆಗುತ್ತೆ. ನೋಡಬಹುದು 29 ರೂಪಾಯಿಗೆ 1 kg. ಇದು ಇವತ್ತಿನ ದಿನ ನಡೀತಿರುವಂತಹ ರೇಟು ಇದಾಗಿದೆ. 29 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೋಡಬಹುದು ಫ್ರೆಶ್ ಆಗಿದೆ. ಆ್ಯಂಡ್ ಸೈಜ್ಗಳನ್ನ ನೋಡ್ಕೊಳ್ಳಿ, ಗಮನಿಸ್ಕೊಂಡು ತಗೊಳ್ಬೇಕಾಗತ್ತೆ. ಇದು 31 ರೂಪಾಯಿಗೆ 1 kg. ಇದು 1 ಕ್ವಿಂಟಲ್ಗೆ 3100 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿದ್ದೆ ಆಲೂಗಡ್ಡೆ, ಆದರೆ 31 ರೂಪಾಯಿಗೆ 1 kg ಸಿಗ್ತಾ ಇರೋ ಅಂಥದ್ದು. 1 ಕ್ವಿಂಟಲ್ಗೆ 3100 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ 31 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 28 ರೂಪಾಯಿಗೆ 1 kg ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2800 ರೂಪಾಯಿ ಆಗುತ್ತೆ. ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ 28 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ. ಇವತ್ತು ನೋಡ್ತಾ ಇರೋಂಥ ಆಲೂಗಡ್ಡೆ ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿದ್ದಾರೆ. 28 ರೂಪಾಯಿ ಕೂಡ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು. ನಿಮಗೆ ಪ್ರತಿಯೊಂದು ರೇಟಲ್ಲೂ ಆಲೂಗಡ್ಡೆ ಸಿಗ್ತಾ ಇದೆ. ನೋಡಬಹುದು ಒಂದೊಂದು ರೇಟಲ್ಲೂ ನೀವು ಚೆಕ್ ಮಾಡಿ ನೋಡಿದ್ರೇ ಗೊತ್ತಾಗತ್ತೆ ಯಾವ್ಯಾವ ರೇಟಲ್ಲಿ ಆಲೂಗಡ್ಡೆ ಇದೆ ಅನ್ನೋದು. ಹಾಗೆಯೇ ರೈತರು ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ನಲ್ಲಿ ವ್ಯಾಪಾರನ ಮಾಡಬಹುದು. ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ರೈತರು ಒಳ್ಳೆ ರೀತಿಯಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ. ನೋಡಬಹುದು ಈ ಆಲೂಗಡ್ಡೆಯಲ್ಲಿ ದೊಡ್ಡದು ಮತ್ತು ಚಿಕ್ಕದು ಮಿಕ್ಸ್ ಇದೆ. ನೋಡಬಹುದು ಪ್ರತಿಯೊಂದರಲ್ಲೂ ಅಷ್ಟೇ ಇದರಲ್ಲಿ ಮಿಕ್ಸ್ ಇದೆ ಸ್ವಲ್ಪ. ಹಾಗಾಗಿ ರೇಟು ಎಲ್ಲ ನಿಮಗೆ 1-2 ರೂಪಾಯಿ ಕಡಿಮೆ ಆಗಬಹುದು. kg ಲೆಕ್ಕದಲ್ಲಿ, ಕ್ವಿಂಟಲ್ ಲೆಕ್ಕದಲ್ಲಿ 1000-2000 ರೂಪೀಸ್ ಕಡಿಮೆ ಆಗುತ್ತೆ. ಸೊ ನೋಡ್ಕೊಳ್ಳಿ, ಒಂದೊಂದು ರೂಪಾಯಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. kg ಲೆಕ್ಕದಲ್ಲಿ, ಕ್ವಿಂಟಲ್ ಲೆಕ್ಕದಲ್ಲಿ ನಿಮಗೆ 1000 ರೂಪಾಯಿ ಅಷ್ಟು ಲಾಸ್ ಆಗುತ್ತೆ. ಅದಕ್ಕೇ ಹೇಳ್ತಾ ಇರೋದು ಪ್ರತಿಯೊಬ್ಬರೂ ಅಷ್ಟೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ನಿಮಗೆ ಸೈಜ್ನ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಕೆಲವೊಂದೊಂದು ವಿಡಿಯೋದಲ್ಲಿ ನೀಟಾಗಿ ಸೈಜ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಸೈಜ್ಗಳನ್ನ ನೋಡಿದ್ರೇ ಗೊತ್ತಾಗತ್ತೆ. ಸೊ ಬೆಸ್ಟ್ ಕ್ವಾಲಿಟಿ ಸೈಜಲ್ಲಿ ಒಳ್ಳೆ ರೇಟೇ ಸಿಗತ್ತೆ. ಸೊ ನೆಕ್ಸ್ಟ್ ನಾವಿವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 46 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 4600 ರೂಪಾಯಿ ಆಗುತ್ತೆ. ನೋಡಬಹುದು ಶುಂಠಿನ ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರ ಮಾಡಬೇಕಾಗತ್ತೆ. ರೈತರಾಗಿದ್ದರೆ ಒಳ್ಳೆ ರೀತಿಯಲ್ಲಿ ರೇಟ್ ಸಿಗತ್ತೆ ಇವತ್ತು ಮಾರ್ಕೆಟ್ನಲ್ಲಿ, ಯಾಕಂದರೆ ಶುಂಠಿ ರೇಟು ಜಾಸ್ತಿನೇ ಇದೆ. ಇದು 47 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 4700 ರೂಪಾಯಿ ಆಗುತ್ತೆ. ನೋಡಬಹುದು 47 ರೂಪಾಯಿಗೆ 1 kg ನಡೀತಾ ಇರೋಂಥದ್ದು. ಹೊಸ ಶುಂಠಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ, ಆದರೆ ಹಳೆ ಶುಂಠಿಗೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ. ಸೊ ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂಥದ್ದು
75 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 7500 ರೂಪಾಯಿ ಆಗುತ್ತೆ. ಹಳೆ ಶುಂಠಿ ನಿಮ್ಗೆ ಹೇಳಿದೆ, ಹಳೆ ಶುಂಠಿಗೆ ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಫ್ರೆಶ್ ಆಗಿ ತಂದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ. ಹಳೆ ಶುಂಠಿ ಬೆಳೆದಿರುವಂತಹ ರೈತರಿಗೆ ಮೇಯ್ನಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಶುಂಠಿ ರೇಟು 70 ಮೇಲೇ ಸಿಗತ್ತೆ ನಿಮಗೆ. 70 ರೂಪಾಯಿಗೆ 1 kg ಮೇಲೇ ಸಿಗತ್ತೆ. 80-85 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಹಳೆ ಶುಂಠಿ ಬೆಳೆದಿರುವಂತಹವರು ಒಳ್ಳೆ ರೇಟಿಗೆ ಸಿಗತ್ತೆ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ನೀವು ಕೂಡ ಮಾರಬೇಕಾಗತ್ತೆ. ಆ್ಯಂಡ್ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟ್ ಸಿಗತ್ತೆ. ಚಕ್ಕೆ ಪೀಸ್ಗಳು ಇದ್ರೂ ಕೂಡ ಮಾರ್ಕೆಟ್ಗೆ ತರಬಹುದು, ಯಾಕಂದರೆ ಒಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಹಾಗಾಗಿ ಚಕ್ಕೆ ಪೀಸ್ ಇದ್ರೂ ಪರವಾಗಿಲ್ಲ, ರೇಟ್ ಸಿಗತ್ತೆ, ತಗೊಬಂದು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ಬೋದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ kg ಇದೆ. ನೋಡಬಹುದು 40 ರೂಪಾಯಿಗೆ 1 kg ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಅದಕ್ಕೂ ಕಡಿಮೆ ರೇಟಿಗೆ ಸಿಗತ್ತೆ ಮಾರ್ಕೆಟ್ನಲ್ಲಿ. ನಿಮಗೆ 30-35 ರೂಪಾಯಿಂದ ಶುರುವಾಗತ್ತೆ. ಸೊ ನಾವು ತೋರಿಸ್ತಾ ಇರೋದು 40 ರೂಪಾಯಿ. ಇದು ಇವಾಗ ನಾವು ನೋಡ್ತಿರೋದು 50 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವತ್ತಿನ ಡೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ 27/10/2025 ಏನು ರೇಟ್ ನಡೀತಿದೆ ಅನ್ನೋದನ್ನು ನೋಡ್ಕೊಬೇಕಾಗತ್ತೆ. ಅಕ್ಟೋಬರ್ ಮಂತಲ್ಲಿ ಸೊ ಈ ರೇಟ್ ನಡೀತಾ ಇದೆ. 60 ರೂಪಾಯಿಗೆ 1 kg ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದು ಇವತ್ತಿನ ದಿನದಲ್ಲಿ ನಡೀತಿರುವಂತಹ ಅರೈವಲ್ಸು ಅಥವಾ ಡೀಟೇಲ್ಸು ಇದಾಗಿದೆ. ಸೊ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇರೋಂಥದ್ದು. ಇದು 60 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಲ್ವಾ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಪ್ರತಿ ಒಂದು ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಯಾಕಂದರೆ ನಾವು ವಾಟ್ಸಪ್ಪಲ್ಲೂ ಹಾಕಿರ್ತೀವಿ, ಜೊತೆಗೆ ಯೂಟ್ಯೂಬಲ್ಲೂ ಹಾಕಿರ್ತೀವಿ. ನೋಡಿಕೊಂಡು ನೀವು ಕೂಡ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಬಹುದು. ನೆಕ್ಸ್ಟು ಬೆಳ್ಳುಳ್ಳಿಲೂ ಕೂಡ ಒಂದು ಒಳ್ಳೆ ರೇಟೇ ಸಿಗತ್ತೆ. 100-110 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಮಾರ್ಕೆಟ್ನಲ್ಲಿ. ಸೊ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ದೊಡ್ಡ ಸೈಜಲ್ಲಿ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ. ನೋಡಿಕೊಂಡು ವ್ಯಾಪಾರ ಮಾಡಿ. ರೈತರೇ ಆಗಿರಬಹುದು, ಗ್ರಾಹಕರೇ ಆಗಿರಬಹುದು, ಯಾರಿಗೂ ಮೋಸ ಆಗಬಾರ್ದು. ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥದ್ದು 5 ರೂಪಾಯಿ kg ಇದೆ, 500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಸಿಗ್ತಾ ಇದೆ. ಕರ್ನಾಟಕದ ಈರುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ 22 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಸೊ ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇದು 8 ರೂಪಾಯಿ kg ಇದೆ, 800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. 8 ರೂಪಾಯಿಗೆ, ಕೇವಲ 8 ರೂಪಾಯಿಗೆ ಸಿಗ್ತಾ ಇರೋಂಥದ್ದು ಮಾರ್ಕೆಟ್ನಲ್ಲಿ. 800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ. 8 ರೂಪಾಯಿಗೆ ಈ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 8 ರೂಪಾಯಿ ಸಿಗ್ತಾ ಇದೆ. ಇದನ್ನು ನೋಡ್ಕೊಳ್ಬೇಕಾಗತ್ತೆ, ಯಾಕಂದರೆ ಸೈಜ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು 10 ರೂಪಾಯಿ kg ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಅದಕ್ಕೇ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇರೋಂಥದ್ದು. ಯಾಕೆ ಅಂದರೆ ನಿಮಗೆ ಸೈಜ್ಗಳು ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಗೊಲ್ಟಿ, ಬಿಗ್ ಸೈಜು, ಮೀಡಿಯಮ್ಮು, ಮುಕ್ಕಾಲು, ಪ್ರತಿಯೊಂದು ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ನೋಡ್ಬೋದು ಇದ್ರ ಸೈಜ್ಗಳನ್ನ ನೋಡಬಹುದು. ಚಿಕ್ಕ ಸೈಜಲ್ಲಿ ಅಂತ ಏನು ಸ್ಮಾಲ್ ಸೈಜಲ್ಲಿ ಇಲ್ಲ. ಇದು ನೋಡಬಹುದು ಗೊಲ್ಟ 12 ರೂಪಾಯಿಗೆ 1 kg ಸಿಗ್ತಾ ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ನೋಡಬಹುದು ನಮ್ಮ ಕರ್ನಾಟಕದ ಈರುಳ್ಳಿ, ಕೆಂಪು ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು 20 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ಟಾಪ್ ರೇಟ್. ಕರ್ನಾಟಕದ ಈರುಳ್ಳಿ ನಮಗೆ ಸಿಕ್ಕಿಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾವು ಹಾಕಿಲ್ಲ. ಸೊ ಆದರೆ 22 ರೂಪಾಯಿ ತನಕನೂ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ. ಇದು ಮಹಾರಾಷ್ಟ್ರ ಈರುಳ್ಳಿ 20 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರೋಂಥದ್ದು 23 ರೂಪಾಯಿಗೆ 1 kg 2300 ರೂಪಾಯಿ ಆಗುತ್ತೆ ಕ್ವಿಂಟಲು. ಮಹಾರಾಷ್ಟ್ರ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ, ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು 23 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. 1 ಕ್ವಿಂಟಲ್ಗೆ 2300 ರೂಪಾಯಿ ಆಗುತ್ತೆ. ಸೊ ಇವತ್ತಿನ ದಿನದಲ್ಲಿ ಈ ರೇಟ್ ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಿರೋಂಥದ್ದು ಇದು ಕೂಡ ಮಹಾರಾಷ್ಟ್ರ ಆನಿಯನು, ಟಾಪ್ ರೇಟ್ ಆನಿಯನು 24 ರೂಪಾಯಿಗೆ 1 kg 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡ್ಬೋದು ಟಾಪ್ ರೇಟ್ ಈರುಳ್ಳಿ ಏನು ರೇಟಲ್ಲಿ ಇವತ್ತಿನ ದಿನ ನಡೀತಿದೆ ಅಂದರೆ 24 ರೂಪಾಯಿ ತನಕನೂ ನಡೀತಾ ಇದೆ. ಮಹಾರಾಷ್ಟ್ರ ಆನಿಯನು ಇವತ್ತಿನ ದಿನ 25 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. 24-25 ಟಾಪ್ ರೇಟ್ ಈರುಳ್ಳಿ ನೋಡಬಹುದು. ಇವತ್ತಿನ ದಿನ ನಡೀತಿರುವಂತಹ ರೇಟು ಇದಾಗಿದೆ. ಟಾಪ್ ರೇಟಲ್ಲಿ ನಡೀತಿರುವಂತಹ ಮಹಾರಾಷ್ಟ್ರ ಈರುಳ್ಳಿ ರೇಟು 24 ರೂಪಾಯಿ ತನಕ ನಡೀತಾ ಇದೆ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ. ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ.
ಹಾಗೆಯೇ ನಿಮಗೆ ಕರ್ನಾಟಕ ಈರುಳ್ಳಿನೂ ಅಷ್ಟೇ, ಮಹಾರಾಷ್ಟ್ರ ಈರುಳ್ಳಿನೂ ಅಷ್ಟೇ ಬಿಗ್ ಸೈಜಲ್ಲಿ ತಂದಲ್ಲಿ ನಿಮಗೂ ಕೂಡ ರೇಟು ಸಿಗತ್ತೆ. ಆ್ಯಂಡ್ ಚೆನ್ನಾಗೆ ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು, ಒಳ್ಳೆ ಸೈಜ್ ಆಗಿದ್ದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ. ನಮ್ಮ ಕರ್ನಾಟಕದ ಆನಿಯನ್ಗೂ ಇವತ್ತಿನ ದಿನ ಟಾಪ್ ರೇಟ್ ಬಂದುಬಿಟ್ಟು 22 ರೂಪಾಯಿ ತನಕ ನಡೀತಾ ಇದೆ. ಸೊ ಇದನ್ನು ರೈತರು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಸೊ ಇವತ್ತು ನಾನು ಸೈಜ್ ವೈಸ್ಗಳ ರೇಟನ್ನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ಹಾಗಾಗಿನೇ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು. ಇವತ್ತಿನ ದಿನ ಟಾಪ್ ರೇಟ್ ಬಂದುಬಿಟ್ಟು ಕರ್ನಾಟಕದ ಟಾಪ್ ರೇಟು 20 ರೂಪಾಯಿಂದ ಶುರು ಆಗುತ್ತೆ. ಟಾಪ್ ರೇಟು 22 ರೂಪಾಯಿ ತನಕನೂ ನಡೀತಾ ಇದೆ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟು. ಮಹಾರಾಷ್ಟ್ರ ಈರುಳ್ಳಿಗೆ 24 ರೂಪಾಯಿಂದ 25 ರೂಪಾಯಿ ತನಕ ನಡೀತಿದೆ. 2400 ರೂಪಾಯಿಂದ 2500 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ಬಂದುಬಿಟ್ಟು 2000 ರೂಪಾಯಿಂದ ಶುರುವಾಗುತ್ತೆ, 2200 ರೂಪಾಯಿ ತನಕ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ದಿನದಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ನೀವು ಕೇಳಬಹುದು. ಆ್ಯಂಡ್ ರೈತರಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗತ್ತೆ. ಅದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ತಂದಲ್ಲಿ ನಿಮಗೆ ಒಳ್ಳೆ ರೇಟೇ ಸಿಗ್ತಾ ಇದೆ. ಯಾಕಂದರೆ ಇವಾಗ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ತುಂಬಾ ಬೇಡಿಕೆ ಇದೆ. ಇದು ರೈತರಿಗೆ ಮೇಯ್ನಾಗಿ ಅರ್ಥ ಆಗಬೇಕಾಗಿರೋದು. ಒಳ್ಳೆ ರೇಟ್ ಬೇಕು ಅಂದರೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆನ ತಗೊಂಡು ಬನ್ನಿ, ಜೊತೆಗೆ ಸೈಜ್ನ ಚೆನ್ನಾಗಿರುವಂಥ ಸೈಜ್ನ ತಗೊಂಡು ಬನ್ನಿ, ಕ್ವಾಲಿಟಿ ಸೈಜ್ ತಗೊಬನ್ನಿ, ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ರೇಟ್ ಸಿಗುತ್ತೆ. ಹಾಗೆಯೇ ಹಳೆ ಶುಂಠಿಗೆ ಒಳ್ಳೆ ರೇಟ್ ನಡೀತಾ ಇದೆ. ಇದು ಮಾರ್ಕೆಟ್ನಲ್ಲಿ ಗಮನಿಸಬೇಕಾಗತ್ತೆ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಇವತ್ತಿನ ದಿನ ಬಂದಿರುವಂತಹ ಅರೈವಲ್ಸು ಯಶವಂತಪುರ, ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ನೋಡಿದ್ವಿ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 91,199 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಪೊಟ್ಯಾಟೊ 27,266 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಗಾರ್ಲಿಕ್ 3,004 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಶುಂಠಿ 758 ಬ್ಯಾಗ್ಸ್ ಬಂದಿದೆ. ಇದನ್ನು ಗಮನಿಸಬೇಕಾಗತ್ತೆ. ಆ್ಯಂಡ್ ಈರುಳ್ಳಿ ಸ್ವಲ್ಪ ಇದಕ್ಕೂ ಜಾಸ್ತಿನೇ ಅರೈವಲ್ಸ್ ಬಂದಿರುತ್ತೆ, ನಾವು ಲಿಸ್ಟಲ್ಲಿ ನೋಡಿದ್ರೇ ಗೊತ್ತಾಗೋದು. ಆ್ಯಂಡ್ ವೆಹಿಕಲ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಂದು 5 ವೆಹಿಕಲ್ಸ್ ಹೆಚ್ಚು ಕಡಿಮೆ ಇರುತ್ತೆ ಇದರಲ್ಲಿ. ಸೊ ಪ್ರತಿಯೊಂದನ್ನು ನೋಡಿಕೊಂಡು ವ್ಯಾಪಾರ ಶುರುವಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಶನಿವಾರ ಅರೈವಲ್ಸು 66 ಅಥವಾ 70,000 ಒಳಗಡೆನೇ ಇತ್ತು. ಆದರೆ ಇವತ್ತು 91,000 ತನಕನೂ ಬ್ಯಾಗ್ಸು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ನಾನು ನಿಮಗೆ ಶನಿವಾರನೇ ಹೇಳಿದ್ದೆ, ಅರೈವಲ್ಸು ಸೋಮವಾರ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಮತ್ತು ಶನಿವಾರಕ್ಕೆ ಕಂಪೇರ್ ಮಾಡಿದ್ರೆ ಅಂಥ ಏನೂ ಚೇಂಜಸ್ ಇಲ್ಲ. ಯಾಕಂದರೆ ಅಷ್ಟು ಜನನ ಗ್ರಾಹಕರು ಇರ್ತಾರೆ, ಹಾಗಾಗಿನೇ ಅಂತೇನು ಜಾಸ್ತಿ ರೀತಿಯಲ್ಲಿ ಚೇಂಜಸ್ ಆಗಿಲ್ಲ. ನೋಡಬೇಕಾಗತ್ತೆ, ನೋಡಬೇಕಾಗತ್ತೆ. ನಾಳೆ ನಾಡಿದ್ದು ಎಲ್ಲ ರೇಟ್ಗಳನ್ನ ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ನಾಳೆ ನಾಡಿದ್ದು 2 ದಿನ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋಗಳನ್ನ. ಸೊ ನೋಡ್ಕೊಳ್ಳಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಹಾಕಿದ್ರೆ ನೀವು ಚೆಕ್ ಮಾಡಬಹುದು, ರೇಟ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇವತ್ತಿನ ದಿನದಲ್ಲಿ ನಿಮ್ಗೆ ಯಾವುದಾದ್ರೂ ವೀಡಿಯೋಗಳ ಬಗ್ಗೆ ಅಥವಾ ರೇಟ್ಗಳ ಬಗ್ಗೆ ಡೌಟ್ ಇದ್ದರೆ ತಕ್ಷಣವೇ ನೀವು ವಿಡಿಯೋ ನೋಡಿದ ತಕ್ಷಣವೇ ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ಗೂ ರಿಪ್ಲೈ ಮಾಡುವಂತಹ ಪ್ರಯತ್ನನ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಯಶವಂತಪುರ ಮಾರ್ಕೆಟಿಗೆ ಬರೋಕ್ಕಾದರೆ ಯಶವಂತಪುರ ಮಾರ್ಕೆಟ್ಗೂ ಬರಬಹುದು. ಇಲ್ಲ ದಾಸನಪುರ ಮಾರ್ಕೆಟ್ಗೆ ನಾವು ಹೋಗ್ತೀವಿ ಅಂದರೆ ಕೂಡ ದಾಸನಪುರ ಮಾರ್ಕೆಟ್ಗೂ ಕೂಡ ಹೋಗ್ಬೋದು. ಅಲ್ಲೂ ಕೂಡ ನಮ್ಮ ಅಂಗಡಿ ಇರುತ್ತೆ. ಸೊ ರೇಣುಕಾಂಬ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಯಾರೇ ನೀವು ಬರೋದಾದ್ರೂ ನೀವೇನು ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ವಾ, ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾವ ಅಂಗಡಿಗೆ ಹೋದ್ರೂ ನಾವೇ ಸೇಮ್ ನಮ್ಮ ಕಡೆಯಿಂದನೇ ರಿಪ್ಲೈ ಬರುತ್ತೆ ನಿಮಗೆ. ಹಾಗೆಯೇ ನೀವು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನೋಡೋಕ್ಕೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಆ್ಯಂಡ್ ಸೇಮ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ವಾಟ್ಸಪ್ ಲಿಂಕು ಜೊತೆಗೆ ಕಾಂಟ್ಯಾಕ್ಟ್ ನಂಬರು, ಪ್ರತಿಯೊಂದು ಡೀಟೇಲ್ಸು, ನಮ್ಮ ಅಂಗಡಿ ಡೀಟೇಲ್ಸು ಪ್ರತಿಯೊಂದು ನಿಮಗೆ ಸಿಗತ್ತೆ. ಆ್ಯಂಡ್ ಸೇಮ್ ನಂಬರೇ ಕಾಂಟ್ಯಾಕ್ಟ್ ನಂಬರು ಆಗಿರುತ್ತೆ, ವಾಟ್ಸಪ್ ನಂಬರು ಆಗಿರುತ್ತೆ. ಸೊ ಪ್ರತಿಯೊಂದನ್ನು ನೀವು ನೋಡಿಕೊಂಡು ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಲಿಂಕ್ ಸಿಗತ್ತೆ, ನೋಡಬಹುದಾಗತ್ತೆ. ಅಂದರೆ ಡೈಲಿ ವೀಡಿಯೋಗಳನ್ನ ನೀವು ಕೂಡ ಚೆಕ್ ಮಾಡಬಹುದು. ಬೇಕಾದವರು ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ತುಂಬ ದೂರದಲ್ಲಿದ್ದವರು ಅಥವಾ ನಮ್ಮ ಬೆಂಗಳೂರು ಒಳಗಡೆ ಯಾರಾದರೂ ನೋಡಿ ಕನ್ಫರ್ಮ್ ಮಾಡಿದ್ರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಕಡೆ ಆದರೆ ಸ್ವಲ್ಪ ಜಾಸ್ತಿ ಕ್ವಿಂಟಲ್ಗಳನ್ನ ತಗೊಂಡಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು. ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರು ಮಾರ್ಕೆಟ್ನಲ್ಲಿ ಇವಾಗ ರೇಟು ಸ್ವಲ್ಪ ಜಂಪ್ ಆಗಿದೆ. ಅಂದರೆ ಆಲೂಗಡ್ಡೆನೇ ಆಗಿರಬಹುದು, ನಿಮಗೆ ಸ್ಟಾರ್ಟಿಂಗ್ ರೇಟು ಇಷ್ಟು ದಿನ ನಿಮಗೆ 10 ರೂಪಾಯಿ, 8 ರೂಪಾಯಿ, 10 ರೂಪಾಯಿಂದ ಶುರುವಾಗ್ತಾ ಇತ್ತು. ಆದರೆ ಇವಾಗ ನಿಮಗೆ 18 ರೂಪಾಯಿ, 20 ರೂಪಾಯಿ ಹೀಗೆ ಶುರುವಾಗ್ತಾ ಇದೆ. ಯಾಕಂದರೆ
ರೇಟ್ ಎಲ್ಲದರಲ್ಲೂ ಸ್ವಲ್ಪ ಜಂಪ್ ಆಗಿದೆ ಇವಾಗ. ಗ್ರಾಹಕರಿಗೆ ಸ್ವಲ್ಪ ಜಂಪ್ ಆಗಿದೆ ಇವಾಗ ಅಂದರೆ ದೀಪಾವಳಿ ಹಬ್ಬ ಮುಗಿದ್ರ ಮೇಲೆ ಸ್ವಲ್ಪ ಜಂಪ್ ಆಗಿರೋವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮಾತ್ರ ಸೇಮ್ ರೇಟಲ್ಲೇ ನಡೀತಾ ಇದೆ. ಶುಂಠಿ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. ಈರುಳ್ಳಿ ನೀವು ಯಾವ ಕ್ವಾಲಿಟಿಯಲ್ಲಿ ತಗೊತೀರಾ, ಅಂದರೆ ಮಹಾರಾಷ್ಟ್ರ ಈರುಳ್ಳಿ ತಗೊತೀರೋ ಅಥವಾ ಕರ್ನಾಟಕದ ಈರುಳ್ಳಿ ತಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ನಾಟಕದ ಈರುಳ್ಳಿ ಕೂಡ ಒಳ್ಳೆ ರೀತಿಯಲ್ಲಿ ಡ್ರೈ ಆಗಿರುವಂತಹ ಈರುಳ್ಳಿನ ನಾವು ತೊಗೊಂಡು ಹೋಗ್ತೀವಿ ಅಂದರೆ ನಿಮಗೂ ಕೂಡ ಒಳ್ಳೆ ರೇಟೇ, ಅಂದರೆ ಜಾಸ್ತಿ ರೇಟೇ ಆಗುತ್ತೆ. ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಆದಂತೆ ನೀವು ಗ್ರಾಹಕರು ತೊಗೊಳ್ಬೇಕಾಗತ್ತೆ. ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡೋರಿಗೆ ಆ್ಯಂಡ್ ಆಲ್ರೆಡಿ ಇದ್ದವರಿಗೆ ನೋಡಿಕೊಂಡು ವ್ಯಾಪಾರ ಮಾಡಿ, ಆಲ್ರೆಡಿ ಅಂಗಡಿ ಇರೋರು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಆಲ್ರೆಡಿ ನಾನು ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 22 ರೂಪಾಯಿ ತನಕ ಕರ್ನಾಟಕ ಈರುಳ್ಳಿ ರೇಟ್ ನಡೀತಾ ಇದೆ. ಹಾಗೆಯೇ 24-25 ರೂಪಾಯಿ ತನಕನೂ ಮಹಾರಾಷ್ಟ್ರ ಈರುಳ್ಳಿ ನಡೀತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಆ್ಯಂಡ್ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.